ಸಾಯಿನಾಥ, ಇವರೇ ಶ್ವೇತಾ. ಅವತ್ತು ಒಬ್ಬರಿಗೆ ಕ್ಯಾನ್ಸರ್ ವಾಸಿ ಮಾಡು ಅಂತ ಕೇಳ್ಕೊಂಡಲ್ಲ, ಇವರಮ್ಮನೇ. ತುಂಬ ಒಳ್ಳೆಯವರು. ಶ್ವೇತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೇಲೇನೋ ವಿಶೇಷ ಇದ್ದಂಗಿದೆ. ಹೌದು, ಇವತ್ತು ಗುರುಪೌರ್ಣಿಮೆ ಅಲ್ವಾ, ಸಾಯಿನಾಥನ್ ಪೂಜೆ ನಡೀತಾ ಇದೆ. ಮತ್ತೆ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಏನು ತಗೋತೀರಾ? ಕಾಫಿ, ಟೀ? ಅಯ್ಯೋ, ಅದೆಲ್ಲ ಏನು ಬೇಡ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಅದು ನಮ್ಮ ಮನೆಗೆ ಮೊದಲನೇ ಸಾರಿ ಬಂದಿದ್ದೀರಾ, ಏನಾದರೂ ತಗೊಳ್ಳೇಬೇಕು. ಏನು ತಗೊಳ್ತೀರಾ? ಕಾಫಿನಾ, ಟೀನಾ? ಕಾಫಿ ಆಗ್ಬೋದು. ಆಯ್ತು. ಶ್ವೇತಾ ಅವರೇ, ನಿಮ್ಮ ಹತ್ರ ಹೇಳಿರೋದೆಲ್ಲ ಸುಳ್ಳಿರ್ಬೋದು. ನನಗೆ ಕ್ಯಾನ್ಸರ್ ಇರೋದು ಮಾತ್ರ ಸತ್ಯ. ನಮ್ಮ ಮನೇಲಿ ನಾನು ಇನ್ನೂ ಯಾರಿಗೂ ಹೇಳಿಲ್ಲ. ದಯವಿಟ್ಟು ಮಾತಾಡುವಾಗ ಗಮನ ಇರಲಿ. ಸರಿ, ತಗೊಂಡು ಬರ್ತೀನಿ. ನಿಮ್ಮ ಪರಿಚಯ ಆಗಲಿಲ್ಲ. ಅಮ್ಮ, ನಾನು ಲಕ್ಷ್ಮಿ ಫ್ರೆಂಡು. ಓ ಹೌದಾ? ಊರು ಮನೆ ಎಲ್ಲ ಇದೇ ಊರು. ಯಾವ ರಾಶಿ? ವಾಟ್? ರಾಶಿನಾ? ಅಮ್ಮ, ನಂಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ನಿನ್ನನ್ನು ನಂಬು ಅಂತ ಹೇಳ್ತಾ ಇಲ್ಲಮ್ಮ, ಯಾವ ರಾಶಿ ಅಂತ ಕೇಳಿದೆ ಅಷ್ಟೇ. ಈಗಿನ ಕಾಲದ ಹುಡುಗಿಯರಿಗೆ. ಅಮ್ಮ, ಇವರು ಶ್ವೇತಾ ಅಂತ, ವಿಜಯವಾಣಿ ಪತ್ರಿಕೆ ರಿಪೋರ್ಟರು. ರಿಪೋರ್ಟರು ಅಂದ್ರೆ ರಾಘವ, ಲ್ಯಾಂಡು, ಕೊಲೆ, ಜೈಲು. ಶ್ವೇತಾ ತಾನೇ? ನೋಡಮ್ಮ, ನೀನು ರಾಶಿ ಭವಿಷ್ಯನ ನಂಬದೇ ಇದ್ರೂ ಚಿಂತೆ ಇಲ್ಲ. ಕಾಫಿ ಕುಡಿದು ಮಾತಾಡ್ತಾ ಇರಿ, ನಾವು ಬರ್ತೀವಿ. ಶ್ವೇತಾ ಅವರೇ, ಇವರು ನಮ್ಮ ಅತ್ತೆಯವರು. ಅವರು ಸ್ವಲ್ಪ ರಾಶಿ ಭವಿಷ್ಯದ ಬಗ್ಗೆ ಕಾಳಜಿ ಜಾಸ್ತಿ, ನೀವು ತಪ್ಪು ತಿಳ್ಕೊಬೇಡಿ. ಇವಳು ಪ್ರಿಯಾ ಅಂತ. ಹಾಯ್. ಇವಳು ನನ್ನ ದೊಡ್ಡ ಮಗಳು ಅದಿತಿ ಅಂತ. ಹಾಯ್. ಇವನು ನನ್ನ ಚಿಕ್ಕ ಮಗ ಅನಿರುದ್ಧ್. ಇನ್ನೂ ಒಬ್ಳಿದ್ದಾಳೆ ಐಶ್ವರ್ಯ ಅಂತ, ಅವಳು ಅವ್ರ ಅತ್ತೆ ಮನೆಗೆ ಹೋಗಿದ್ದಾಳೆ. ಗೊತ್ತು ಬಿಡಿ, ಅದೇ ಅವತ್ತು ಹಾಸ್ಪಿಟ್ಲಲ್ಲಿ ಮೀಟ್ ಮಾಡಿದ್ವಲ್ಲ. ಅದೇ ಹಾಸ್ಪಿಟ್ಲು, ಆಟೋ, ಆಕ್ಸಿಡೆಂಟು. ಓ ಹೌದು ಹೌದು, ಮರ್ತೇ ಬಿಟ್ಟಿದ್ದೆ. ಅಕ್ಕ, ಮೊಬೈಲಲ್ಲಿ ಏನೋ ತೋರಿಸ್ತೀನಿ ಅಂದೆಲ್ಲ, ಬಾ ತೋರ್ಸು. ಲಕ್ಷ್ಮಿ ಅವರೇ, ನಾನು ನಿಮ್ಮ ಮನೆಗೆ ಕಾಲಿಡುವಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೋ ಅಂತ ತುಂಬ ಹೆದರಿದ್ದೆ. ಆದರೆ ನೀವೆಲ್ಲರ ಮುಂದೆ ನನ್ನ ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ. ನಿಮ್ಮ ಪ್ರೀತಿ, ನಿಮ್ಮ ಆತಿಥ್ಯ ನೋಡಿ ನನಗಿನ್ನೂ ಗಿಲ್ಟ್ ಹೆಚ್ಚಾಗ್ತಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಲಕ್ಷ್ಮಿ ಅವರೇ. ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಅವತ್ತು ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಶ್ವೇತಾ ಅವರೇ, ಟೈಮ್ ಯಾಕೆ ಮುಂದೆ ಹೋಗುತ್ತೆ ಗೊತ್ತಾ? ಹಳೇದೆಲ್ಲ ಹೋಗಿ ಹೊಸದು ಬರಲಿ ಅಂತ. ಆಗಿದ್ದು ಆಗೋಯ್ತು, ಅದನ್ನೆಲ್ಲ ಮರ್ತ್ಬಿಡಿ. ಬೇರೆಯವರಾಗಿದ್ದರೆ ನಾನು ಮಾಡಿರೋ ಕೆಲಸಕ್ಕೆ ನನ್ನ ಮೇಲೆ ಕೇಸ್ ಹಾಕಿರೋರು. ಆದರೆ ನೀವು ನೋಡಿದ್ರೆ ಅಷ್ಟು ಈಸಿಯಾಗಿ ಮರ್ತ್ಬಿಡು ಅಂತಿದ್ದೀರಲ್ಲ. ನನಗೆ ಪ್ರೀತಿ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ಇನ್ನು ದ್ವೇಷ ಮಾಡ್ತಾ ಅದನ್ನು ಹಾಳು ಮಾಡ್ಲಾ? ನಿಮ್ಮ ಮುಂದೆ ನಾನು ತುಂಬ ಚಿಕ್ಕವಳಾಗ್ಬಿಟ್ಟೆ ಲಕ್ಷ್ಮಿ ಅವರೇ.